ಇಡೀ ನಮ್ಮ ಸುತ್ತ ಇರತಕ್ಕಂಥ ಒಂದು ಮಾಧ್ಯಮ ವ್ಯವಸ್ಥೆ ಏನಿದೆ, ಆ ಮಾಧ್ಯಮ ವ್ಯವಸ್ಥೆ ಅದು ಕೆಲವು ನಗರಗಳನ್ನು ಕಣ್ಣು ಕುಕ್ಕತಕ್ಕಂಥ, ಕಣ್ಣು ಕೋರೈಸ್ತಕ್ಕಂಥ ದೀಪದಲ್ಲಿ ಅದನ್ನು ನೋಡ್ಲಿಕ್ಕೆ ಬಯಸ್ತೇವೆ. ಉಳಿದೆಲ್ಲವೂ ಕೂಡ ಇನ್ವಿಸಿಬಲ್ ಆಗಿರ್ತವೆ, ಅಂದ್ರೆ ಅದು ಕಾಣೋದಿಲ್ಲ, ಅದು ಅಸ್ತಿತ್ವದಲ್ಲೇ ಇಲ್ಲವೇನೋ. ಈ ರಾಜ್ಯದಲ್ಲಿರ್ತಕ್ಕಂಥ 27,000 ಹಳ್ಳಿಗಳು, 6,000 ಪಂಚಾಯಿತಿಗಳು ಮತ್ತು ಈ 25-30 ಗ್ರಾಮೀಣ ಭಾಗದ ಜಿಲ್ಲೆಗಳು, ಜಿಲ್ಲಾ ಕೇಂದ್ರಗಳು ಇವು ಅಸ್ತಿತ್ವದಲ್ಲೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಯಾಕೆ ನಡ್ಕೊಳ್ತಾ ಇವೆ? ಇದನ್ನ ಪ್ರಶ್ನೆ ಮಾಡೋದಕ್ಕೋಸ್ಕರನೇ ಈ ದಿನ .com ಇದೆ. ನಾವು ಈ ರಾಜ್ಯದ ಹಿಂದುಳಿಸಲ್ಪಟ್ಟ ಜಿಲ್ಲೆಗಳ ಬಗ್ಗೆ, ಹಳ್ಳಿಗಳ ಬಗ್ಗೆ, ಸಮುದಾಯಗಳ ಬಗ್ಗೆ ಅದರ ಪರವಾಗಿ ನಾವು ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಬೇಕು ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಈ ಸಂಸ್ಥೆ ಸ್ವಾವಲಂಬಿಯಾಗಿ ನಡಿಬೇಕು ಅಂದರೆ ಈ ರಾಜ್ಯದ ಓದುಗರು ಇದಕ್ಕೆ ಹಣ ಕೊಡಬೇಕು. ಶೋಷಿತ ಪ್ರದೇಶಗಳ ಪರವಾಗಿ ಬಡಿದಾಡುವ, ಅಭಿಪ್ರಾಯ ರೂಪಿಸ್ತಕ್ಕಂಥ ಮತ್ತು ಸರ್ಕಾರ ಯಾರೇ ಇರಲಿ ಅವರನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡುವಂಥ ಒಂದು ಮಾಧ್ಯಮ ಸಂಸ್ಥೆಗೆ ನೀವು ಮಾಲೀಕರಾಗ್ತೀರಾ. ನೀವು ಮಾಲೀಕರಾಗಬೇಕು ಅಂದರೆ ನೀವು ಕಾಸು ಕೊಡಬೇಕು. ಈ ಸಭಾಂಗಣದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಪ್ರೀತಿಯ ಬಂಧುಗಳು, ಪವಿತ್ರ ಮಾತಾಡ್ತಾ ಸಮುದಾಯ ಕೇಂದ್ರಿತವಾಗಿ ಒಂದು ಮಾಧ್ಯಮವನ್ನು ಕಟ್ಟೋದ್ರ ಬಗ್ಗೆ ಮಾತಾಡಿದ್ರು. ಈ ಕಾರ್ಯಕ್ರಮ ಶುರುವಾಗೋದಕ್ಕೆ ಮುಂಚೆ ಬೇರೆಯವ್ರನ್ನ ಸ್ವಾಗತಿಸ್ತಾ ನಾನು ಮತ್ತು ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾದಂಥ ಮರಿಯಪ್ಪ ಹಳ್ಳಿಯವರು ಮತ್ತು BC ಬಸವರಾಜ್ ಅವರು ಹೊರಗಡೆ ನಿಂತಿದ್ದಾಗ ಶಹಾಪುರದ 77 ವಯಸ್ಸಿನ ಒಬ್ಬರು ಹಿರಿಯರು ಅಲ್ಲಿ ಬಂದು ನಮ್ಮ ಜೊತೆಗೆ ಬಿಡದೆ 10 ನಿಮಿಷ ನಮ್ಮ ಜೊತೆಗೆ ಮಾತಾಡಿದ್ರು. ಅವರು ಮಾತಾಡ್ತಾ ಈ ದಿನ .com ಹುಟ್ಟಿನ ಸಂದರ್ಭದಿಂದ ಇಲ್ಲಿ ತನಕ ನಾವು ಮಾಡಿರ್ತಕ್ಕಂಥ ಬೇರೆ ಸುದ್ದಿ ವಿಶ್ಲೇಷಣೆಗಳು, ವಿಡಿಯೋಗಳ ಬಗ್ಗೆ ಮಾತಾಡ್ತಾ ಇದ್ರು ಅವರು. ಮತ್ತು ಇದನ್ನು ನನಗೆ ಈ ವಿಡಿಯೋ ನಿಮ್ಮಿಂದ ಬಂದ ತಕ್ಷಣ ನಾನು ಅದನ್ನು ಯಾವ್ಯಾವ ಜಿಲ್ಲೆಯಲ್ಲಿ ನನಗೆ ಸ್ನೇಹಿತರಿದ್ದಾರೋ ಅವರೆಲ್ಲರಿಗೂ ನಾನು ಹಂಚ್ತೀನಿ ಅಂತ ಹೇಳಿದ್ರು. ನಾನು ಮಾಡಿದಂಥ, ಬಸವರಾಜ್ ಮಾಡಿದಂಥ ವಿಡಿಯೋಗಳ ಬಗ್ಗೆ ಮಾತ್ರ ಅಲ್ಲದೆ, ನಿನ್ನೆ ಈ ದಿನ .com ಯೂಟ್ಯೂಬ್ ಚಾನಲ್ನಲ್ಲಿ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಬಂದಿದೆ, ಅದರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು. ನಿಜ ಏನಂದರೆ ಬಸವರಾಜ್ ಮತ್ತು ನಾನು ಇನ್ನೂ ಆ ವಿಡಿಯೋ ನೋಡಿಲ್ಲ, ಯಾಕಂದರೆ ಅದು ನಿನ್ನೆ ನಾವು ಗುಲ್ಬರ್ಗಕ್ಕೆ ಬಂದ ಮೇಲೆ ನಮ್ಮಲ್ಲಿ ಪ್ರಕಟ ಆಗಿರ್ತಕ್ಕಂಥ ವಿಡಿಯೋ. ಆದರೆ ಅವರು ಈ ರೀತಿಯಲ್ಲಿ ನಮ್ಮ ಮಾಧ್ಯಮ ಸಂಸ್ಥೆಯಲ್ಲಿ, ನಮ್ಮ ವೆಬ್ಸೈಟಲ್ಲಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಂದಿರತಕ್ಕಂಥ ಸುದ್ದಿಗಳನ್ನು, ವಿಶ್ಲೇಷಣೆಗಳನ್ನು ಹೇಳ್ತಾ ಈ ದಿನ .comಅನ್ನು ಕೊಂಡಾಡಿದ್ರು. ಮತ್ತು ಅದಲ್ಲದೆ ಈ ದಿನ .com ಮತ್ತು ವಾರ್ತಾ ಭಾರತಿ ಎರಡನ್ನೂ ಕೂಡ ಹೆಸರಿಸಿ ತಾನು ಪ್ರತಿನಿತ್ಯ ನೋಡುವಂಥ ಚಾನಲ್ಗಳು ಇದು ಅಂತ ಹೇಳಿದ್ರು. ನಾವಿವತ್ತು ಕಲಬುರಗಿಗೆ ಬಂದು ಈ ಸಮಾವೇಶ ಮಾಡ್ತಾ ಇರೋದು ಸಾರ್ಥಕ ಅಂತ ನನಗೆ ಅವ್ರ ಜೊತೆಗೆ ಮಾತಾಡಿದ ಮೇಲೆ ಅನ್ನಿಸ್ತು. ಇದೇ ರೀತಿಯಲ್ಲಿ ರಾಜ್ಯದ ಬೇರೆ ಭಾಗದಲ್ಲಿ ನಾವು ಹೋದಾಗ, ಕುಟುಂಬದ ಕಾರ್ಯಕ್ರಮಗಳಿಗೆ ಹೋದಾಗಿಂದ ಹಿಡಿದು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ತುಂಬ ಜನ ಬಂದು ಇದೇ ಥರದ ಮಾತುಗಳನ್ನು ನಮ್ಗೆ ಆಡ್ತಾರೆ. ಅದನ್ನು ಕೇಳಿದಾಗ ನಮಗೆ ನಮ್ಮ ಯೂಟ್ಯೂಬ್ನಲ್ಲಿ ವ್ಯೂಸ್ ಅಷ್ಟೊಂದಿಲ್ವಲ್ಲ, ಆದರೆ ಇಷ್ಟೊಂದು ಜನ ನಮ್ಮ ಬಗ್ಗೆ ನಿಮ್ಮ ವಿಡಿಯೋ ನೋಡಿದ್ದೀವಿ ಅಂತ ಹೇಳ್ತಾರಲ್ಲ ಅಂತ ನಮ್ಗೆ ಅನ್ನಿಸ್ತದೆ. ಬಹುಶಃ ಆ ರೀತಿಯಲ್ಲಿ ಯಾರ್ಯಾರೆಲ್ಲರೂ ಕೂಡ ಇಂತಹ ಸುದ್ದಿಗಳಿಗಾಗಿ, ಇಂಥ ಒಂದು ಮಾಧ್ಯಮಕ್ಕಾಗಿ ಹುಡುಕಾಟದಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಮತ್ತೆ ನಮ್ಮ ಚಾನೆಲನ್ನು ತಾಕ್ತಾ ಇದ್ದಾರೆ ಅನ್ನೋದು ನಮಗೆ ಕಾಣಿಸ್ತಾ ಇದೆ. ಇಂಥದೇ ಕಾರಣಕ್ಕಾಗಿ ಈ ದಿನ .com ಬರೀ ಒಂದು ಮಾಧ್ಯಮ ಸಂಸ್ಥೆಯಾಗಿ ಉಳಿದುಕೊಳ್ಳದೆ ನಾವೊಂದು ಓದುಗರ ಸಮಾವೇಶ ಮಾಡಬೇಕು ಅಂತ ಕಳೆದ ವರ್ಷ ನಾವು ತೀರ್ಮಾನ ಮಾಡಿದ್ವಿ. ಈ ದಿನ .com ಹುಟ್ಟುಕೊಂಡಿದ್ದೇ ಅದು ಕರ್ನಾಟಕದ 6 ಜನಸಂಘಟನೆಗಳು ಸೇರಿ ಒಂದು ಬೇರೆ ರೀತಿಯಾದಂಥ ಮಾಧ್ಯಮ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ದಿನ .com ಹುಟ್ಟುಕೊಂಡಿದ್ದು. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಹಾಗಾಗಿ ನಮಗೆ ಸಮಾವೇಶ ಮಾಡೋದು ಇದೆಲ್ಲ ಕೂಡ ಏನು ಹೊಸದಾಗಿರಲಿಲ್ಲ. ನಾವು ಬರೀ ಒಂದು ಕಾರ್ಯಕ್ರಮ ಮಾಡೋದು, ಒಂದು 30-40 ಜನ ಸೇರಿ ಚಿಕ್ಕ ಪುಟ್ಟ ಸಭೆ ಮಾಡೋದು ಮಾತ್ರ ಅಲ್ಲದೆ, ನಾವೊಂದು ಸಮಾವೇಶ ಮಾಡಿದ್ರೆ ಬೆಂಗಳೂರಿನಲ್ಲಿ ನಮಗೆ ಅಷ್ಟೊಂದು ಜನ ಎಲ್ಲಿಂದ ಬರ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಬೆಂಗಳೂರಿನಲ್ಲಿ ಕಳೆದ ವರ್ಷ ಇದೇ ದಿನ ನವೆಂಬರ್ 30ನೇ ತಾರೀಕು ಶನಿವಾರ ಬೆಂಗಳೂರಿನ ಟೌನ್ ಹಾಲಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ, ಕಾರ್ಯಕ್ರಮ ಮುಗಿಯೋ ಹೊತ್ತಿಗೆ ನಮ್ಗೆ ಆಶ್ಚರ್ಯ ಆಗಿದ್ದೇನೆಂದರೆ ಆ ಕಾರ್ಯಕ್ರಮಕ್ಕೆ ಬಂದವರಲ್ಲಿ 80% ಜನ ಅವರು ಬೆಂಗಳೂರಿನವರಲ್ಲ, ಅವರು ಬೆಂಗಳೂರಿನಿಂದ ಹೊರಗೆ ಈ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆಗಲೇ ನಾವು ತೀರ್ಮಾನ ಮಾಡಿದ್ದು, ಮುಂದಿನ ವರ್ಷದ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿ ನಡೆಯೋದಿಲ್ಲ, ನಾವು ಬೇರೆ ಕಡೆ ಕಾರ್ಯಕ್ರಮ ಮಾಡಬೇಕು ಅಂತ. ಸಹಜವಾಗಿ ನಮಗೆ ಕಲಬುರಗಿ ನಮ್ಮ 2ನೇ ಓದುಗರ ಸಮಾವೇಶಕ್ಕೆ ಅಲ್ಲಿ ನಾವು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ಇವತ್ತು ಅದರ ಫಲವಾಗಿ ನಾವು ಇವತ್ತಿಲ್ಲಿ ಸೇರಿದ್ದೀವಿ. ಕಲಬುರಗಿಗೆ, ಕಲ್ಯಾಣ ಕರ್ನಾಟಕಕ್ಕೆ ಅದಕ್ಕೆ ಇರ್ತಕ್ಕಂಥ ಹಿರಿಮೆ ಏನು ಸಣ್ಣದಲ್ಲ. ಮತ್ತು ಆ ಹಿರಿಮೆ ಚರಿತ್ರೆಯಲ್ಲಿ ಮತ್ತು ಸಂಸ್ಕೃತಿಯಲ್ಲಿ ಇರುವಂಥ ಹಿರಿಮೆ ಮಾತ್ರ ಅಲ್ಲ, ರಾಜಕಾರಣದಲ್ಲೂ ಏನು ಕಡಿಮೆ ಅಲ್ಲ.
ಕಲಬುರಗಿ ಜಿಲ್ಲೆಯಿಂದನೇ ಇಲ್ಲಿ ತನಕ ಈ ರಾಜ್ಯದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಕಲಬುರಗಿ ಜಿಲ್ಲೆಗೆ ಸೇರಿದವರು ಇವತ್ತು ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ನಮ್ಮ ಮಾಧ್ಯಮಗಳಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಯಾಕೆ ಸ್ಥಾನ ಸಿಗೋದಿಲ್ಲ? ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡಬೇಕಾದರೆ, ಸುದ್ದಿ ಮಾಡಬೇಕಾದರೆ ಸದಾ ಕಾಲ ಇದನ್ನು ಒಂದು ನಿರಂತರವಾಗಿ ಹಿಂದುಳಿದ ಪ್ರದೇಶವಾಗಿ ಮಾತ್ರವೇ ಇದನ್ನು ಗಣನೆಗೆ ಯಾಕೆ ತೆಗೆದುಕೊಳ್ಳಲಾಗುತ್ತೆ? ಯಾಕೆ ಅಂದರೆ ಮಾಧ್ಯಮಗಳಲ್ಲಿ ಇದಕ್ಕೆ ಸ್ಥಾನ ಇಲ್ಲ. ಯಾವಾಗ ಮಾಧ್ಯಮಗಳಲ್ಲಿ ಸ್ಥಾನ ಇರೋದಿಲ್ಲ, ಯಾವಾಗ ಇಂಗ್ಲೀಷ್ ಪತ್ರಿಕೆಗಳಲ್ಲಿ, ಇಂಗ್ಲೀಷ್ ಟಿ ವಿ ಚಾನೆಲ್ಗಳಲ್ಲಿ ಸ್ಥಾನ ಇಲ್ಲ, ಅಂಥದ್ದೊಂದು ಹೆಚ್ಚು ಕಡಿಮೆ ಅಸ್ತಿತ್ವದಲ್ಲೇ ಇಲ್ಲ ಅನ್ನುವ ರೀತಿಯಲ್ಲಿ ನಮ್ಮ ಸಮಾಜದ ಒಪಿನಿಯನ್ ಮೇಕರ್ಸು, ಪ್ರಭಾವಿಗಳು, ಬಂಡವಾಳಸ್ಥರು ಅದರ ಬಗ್ಗೆ ಆ ರೀತಿಯೇ ಯೋಚನೆ ಮಾಡ್ತಾರೆ. ಅಂಥದ್ದೊಂದು ಅವ್ರ ಕಣ್ಣಿಗೆ ಇರೋದೇ ಇಲ್ಲ. ಇದು ಶಾಬಾದ್ಗೆ ಹೋದಾಗ ನನಗೆ ಅನ್ನಿಸ್ತು. ಶಾಬಾದ್ಗೆ ನಾನು ಒಂದು ಈದಿನ.comನ ಕಾರ್ಯಾಗಾರಕ್ಕೆ ಬಂದು ಭಾಗವಹಿಸಿದ್ದೆ. ಶಾಬಾದು ತನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಯಾದಗಿರಿ ಜಿಲ್ಲೆ ಏನು ಹೊಸದಾಗಿ ಜಿಲ್ಲೆ ಆಯಿತು, ಆ ಯಾದಗಿರಿಗಿಂತಲೂ ಪೂರ್ವದಲ್ಲೇ ನಗರಸಭೆ ಆಗಿದ್ದಂಥ ಗುಲ್ಬರ್ಗ ನಗರದ ಹೊರವಲಯದಲ್ಲಿರ್ತಕ್ಕಂಥ ಒಂದು ಪಟ್ಟಣ. ಶಾಬಾದ್ ಅನ್ನುವಂಥ ಒಂದು ನಗರಸಭೆ ಈ ರಾಜ್ಯದಲ್ಲಿ ಇದೆ ಅಂತ ಬೆಂಗಳೂರಿನಲ್ಲಿ ಕೂತು ಇಡೀ ರಾಜ್ಯದ ಸುದ್ದಿಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಭಾವಿಸುವಂಥ ಟಿ ವಿ ಆ್ಯಂಕರ್ಗಳಿಗೆ ಎಷ್ಟು ಜನಕ್ಕೆ ಗೊತ್ತಿರ್ಬೋದು ಅಂತ ನಾನು ಪ್ರಶ್ನೆ ಹಾಕ್ಕೊಂಡೆ. ಶಾಬಾದ್ ಬಗ್ಗೆ, ಶಾಬಾದ್ನಲ್ಲಿರುವಂಥ ಪರಿಸ್ಥಿತಿಯ ಬಗ್ಗೆ ಅಲ್ಲ, ಆದರೆ ಅಂಥದ್ದೊಂದು ನಗರ ಇದೆ ಕರ್ನಾಟಕದಲ್ಲಿ ಅಂತ ಗೊತ್ತಿರುವವರೇ ಟಿ ವಿ ಆ್ಯಂಕರ್ಗಳು ಕಡಿಮೆ ಇರ್ಬೋದು ಅಂತ ನನಗನ್ನಿಸ್ತು. ನಾನು ಭಾಳ ಜನರನ್ನು ಈ ಪ್ರಶ್ನೆ ಕೇಳಿದೆ. ಯಾಕೆ ಹೀಗೆ ಬೆಂಗಳೂರು ನಮಗೆ ಇಡೀ ರಾಜ್ಯದ ಕೇಂದ್ರವಾಗಿ ಮತ್ತು ಬೆಂಗಳೂರೇ ಕರ್ನಾಟಕವಾಗಿ ಯಾಕೆ ನಮ್ಮ ತಲೆಯಲ್ಲಿ ಕೂತಿದೆ? ಯಾಕೆ ಡೆಲ್ಲಿನೇ ಇಡೀ ದೇಶವನ್ನು ಪ್ರತಿನಿಧಿಸುತ್ತೆ, ಅಥವಾ ಡೆಲ್ಲಿ, ಬೆಂಗಳೂರು, ಬಾಂಬೆ, ಹೈದರಾಬಾದು ಇಂಥವೇ ಯಾಕೆ ಈ ದೇಶವನ್ನು ಪ್ರತಿನಿಧಿಸ್ತವೆ ಅಂತಂದರೆ ಇದಕ್ಕೆ ಕಾರಣ, ಎಲ್ಲರೂ ಇದಕ್ಕೆ ಕಾರಣ ಅಂತ ಹೇಳಬಾರ್ದು, ಬದಲಿಗೆ ಇದಕ್ಕೆ ಮಾಧ್ಯಮಗಳಲ್ಲಿ ಇದು ಕೇವಲ ನಗರ ಕೇಂದ್ರಿತವಾಗಿ ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದೇನಿದೆ, ಇದು ಇದಕ್ಕೆ ಕಾರಣವಾಗಿದೆ. ಗುಲ್ಬರ್ಗಾ ಥರದ ನಗರಗಳಲ್ಲಿ ಈದಿನ.com ಏನಿದೆ, ಇದು ಇಂಥ ನಗರಗಳಿಗೆ ಮತ್ತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪುಟ್ಟ ಪುಟ್ಟ ಹಳ್ಳಿಗಳಿಗೆ ಇದನ್ನು ಕೇಂದ್ರೀಕರಿಸಿ ಈದಿನ.com ಇದೆ. ನಾವು ಈದಿನ.comನಲ್ಲಿ ಸ್ಪಷ್ಟವಾದ ನಿಲುವು ನಮ್ಮದು, ನಾವು ನ್ಯೂಟ್ರಲ್ ಮಾಧ್ಯಮ ಅಲ್ಲ, ನಾವು ಒಂದು ಪಕ್ಷಪಾತಿ ಮಾಧ್ಯಮ ಅಂತ. ಈ ಪಕ್ಷಪಾತ ಅನ್ನೋದು ಅದು ಶೋಷಿತ ಸಮುದಾಯಗಳು ಮತ್ತು ದುಡಿಯುವ ಸಮುದಾಯಗಳು, ದುಡಿಯುವ ವರ್ಗಗಳ ಪಕ್ಷಪಾತಿ ಮಾತ್ರ ಅಲ್ಲ, ನಾವು ಈ ರಾಜ್ಯದ, ಈ ದೇಶದ ಹಿಂದುಳಿದ ಪ್ರದೇಶಗಳ ಪಕ್ಷಪಾತಿಗಳು ಕೂಡ. ನಾವು ಸ್ಪಷ್ಟವಾಗಿ ಬೆಂಗಳೂರು ಮತ್ತು ಹೈದರಾಬಾದ್ ಕರ್ನಾಟಕದ ಮಧ್ಯೆ ನಿಲುವು ತಗೋಬೇಕಾದ್ರೆ ನಾವು ಕಲ್ಯಾಣ ಕರ್ನಾಟಕದ ಪರ ನಿಲುವು ತೆಗೆದುಕೊಳ್ತೀವಿ. ಕಲ್ಯಾಣ ಕರ್ನಾಟಕ ಕಲ್ಯಾಣವಾಗಬೇಕು ಅನ್ನುವಂಥ ನಿಲುವನ್ನು ನಾವು ಸ್ಪಷ್ಟವಾಗಿ ತೆಗೆದುಕೊಳ್ತೀವಿ. ಈ ನಿಲುವನ್ನು ಮಾಧ್ಯಮಗಳು ತೆಗೆದುಕೊಳ್ಳದೇ ಇದ್ದರೆ ಈ ದೇಶದಲ್ಲಿ ನಮ್ಮ ಸಂವಿಧಾನದ ಆಶಯಗಳು, ನ್ಯಾಯದ ಆಶಯ ಇದು ಯಾವುದೇ ಕಾರಣಕ್ಕೂ ಈಡೇರಿಸೋದಿಲ್ಲ ಅನ್ನೋದು ನಮಗೆ ಖಚಿತ ಇದೆ. ಇದಕ್ಕೆ ನಾನು ಬೇರೆ ಬೇರೆ ಉದಾಹರಣೆಗಳನ್ನು ಕೊಡ್ಬೋದು. ಇದಕ್ಕೆ ಬೆಂಗಳೂರಿನಲ್ಲಿ ಕೂತಂಥವ್ರು ಮಾತ್ರ ಕಾರಣ ಅಲ್ಲ, ಈ ಭಾಗದಿಂದ ಆರಿಸಿ ಹೋದಂಥವರು ಕೂಡ. ಈಗ ಉದಾಹರಣೆಗೆ ಬೆಂಗಳೂರಿನ ಪಕ್ಕದಲ್ಲಿ ದೇವನಹಳ್ಳಿ ತಾಲೂಕಿನಲ್ಲಿ ಚನ್ನರಾಯಪಟ್ಟಣ ಅಂತ ಒಂದು ಹೋಬಳಿ ಇದೆ. ಚನ್ನರಾಯಪಟ್ಟಣ ಅಂತ ಹಾಸನ ಜಿಲ್ಲೆಯಲ್ಲಿ ಒಂದು ತಾಲ್ಲೂಕಿದೆ, ಅದು ಬೇರೆ. ಚನ್ನರಾಯಪಟ್ಟಣ ಅಂತ ಒಂದು ಹಳ್ಳಿ ಇದೆ ದೇವನಹಳ್ಳಿ ತಾಲ್ಲೂಕಿನಲ್ಲಿ. ಆ ಚನ್ನರಾಯಪಟ್ಟಣ ಹೋಬಳಿ ಏನಿದೆ ಅದರ ಸುತ್ತ ಸಾವಿರಾರು ಎಕರೆ ಜಮೀನನ್ನು ಅಲ್ಲಿ ಒಂದು ದೊಡ್ಡದಾಗಿರುವಂಥ ಹೊಸ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತ ಉತ್ತರ ಕರ್ನಾಟಕದಿಂದ ಆರಿಸಿ ಹೋದಂಥ ಜನನಾಯಕರು ಅವರು ಕೈಗಾರಿಕಾ ಸಚಿವರಾಗಿ ಅದನ್ನು ತೀರ್ಮಾನ ಮಾಡ್ತಾರೆ. ಯಾಕೆ ಗುಲ್ಬರ್ಗಾದಲ್ಲಿ ಯಾಕೆ ಇದನ್ನು ಮಾಡೋಕ್ಕಾಗಲ್ಲ? ನಿಮಗೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಇದಾಗಬೇಕು ಅಂತಿದ್ರೂ ಕೂಡ ಹೈದರಾಬಾದ್ನಿಂದ ಚಿಂಚೋಳಿ ಅಥವಾ ಸೇಡಮ್ಮು ಇದು ಎಷ್ಟು ಕಿಲೋಮೀಟ್ರ್ ದೂರದಲ್ಲಿದೆ? ಇದು ಹೆಚ್ಚಂದರೆ 1 ಗಂಟೆ ದೂರದಲ್ಲಿದೆ. ನೀವೊಂದು ಎಕ್ಸ್ಪ್ರೆಸ್ ಹೈವೇನ ಮಾಡ್ಕೊಳ್ಳೋದಾದರೆ 1 ಗಂಟೆ ದೂರದಲ್ಲಿದೆ. ಅಂದರೆ ಹೊಸ ಮಾರುಕಟ್ಟೆ ಏನು ಯೋಚನೆ ಮಾಡ್ತಾ ಇದೆ, ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 45 ನಿಮಿಷಕ್ಕೆ 50 ನಿಮಿಷಕ್ಕೆ ನಾವು ಎಲ್ಲಿ ಒಂದು ಹೊಸ ಉದ್ದಿಮೆ ಸ್ಥಾಪನೆ ಮಾಡಬೇಕು ಅಲ್ಲಿಗೆ ಹೋಗಬೇಕು ಅಂತ ಬಯಸಿದ್ರೆ ಅದು ಕೂಡ ಸಾಧ್ಯ ಇದೆ. ಇದನ್ನು ಈಗಾಗಲೇ ತಮಿಳುನಾಡಿನ ಸರ್ಕಾರ ಮಾಡ್ತಾ ಇದೆ, ಆಂಧ್ರ ಸರ್ಕಾರ ಮಾಡ್ತಿದೆ. ಅಂದರೆ ಕರ್ನಾಟಕ ಸರ್ಕಾರ ಯಾಕೆ ಯೋಚನೆ ಮಾಡೋದಿಲ್ಲ? ಕರ್ನಾಟಕ ಸರ್ಕಾರದಲ್ಲಿ ಈ ಭಾಗದಿಂದಲೇ ಆರಿಸಿ ಹೋದವರು, ಕಲ್ಯಾಣ ಕರ್ನಾಟಕದಿಂದ ಆರಿಸಿ ಹೋದವರು, ಬಿಜಾಪುರದಿಂದ ಆರಿಸಿ ಹೋದವರು, ಬಾಗಲಕೋಟೆಯಿಂದ ಆರಿಸಿ ಹೋದವರು, ಇವರು ಬೆಂಗಳೂರಿಗೆ ಹೋಗಿ ಮಂತ್ರಿಗಳಾದ ತಕ್ಷಣ ಯಾಕೆ ತಮ್ಮ ಭಾಗದ ಅಭಿವೃದ್ಧಿ ಬಗ್ಗೆ ಮರೆತು ಬಿಡ್ತಾರೆ? ಯಾಕೆ ಅಂತಂದರೆ ಇಡೀ ನಮ್ಮ ಸುತ್ತ ಇರತಕ್ಕಂಥ ಒಂದು ಮಾಧ್ಯಮ ವ್ಯವಸ್ಥೆ ಏನಿದೆ, ಆ ಮಾಧ್ಯಮ ವ್ಯವಸ್ಥೆ ಅದು ಕೆಲವು ನಗರಗಳನ್ನು ಕಣ್ಣು ಕುಕ್ಕತಕ್ಕಂಥ, ಕಣ್ಣು ಕೋರೈಸ್ತಕ್ಕಂಥ ದೀಪದಲ್ಲಿ ಅದನ್ನು ನೋಡ್ಲಿಕ್ಕೆ ಬಯಸ್ತೇವೆ. ಉಳಿದೆಲ್ಲವೂ ಕೂಡ ಇನ್ವಿಸಿಬಲ್ ಆಗಿರ್ತವೆ, ಅಂದರೆ ಅದು ಕಾಣೋದಿಲ್ಲ, ಅದು ಅಸ್ತಿತ್ವದಲ್ಲೇ ಇಲ್ಲವೇನೋ. ಈ ರಾಜ್ಯದಲ್ಲಿರ್ತಕ್ಕಂಥ 27,000 ಹಳ್ಳಿಗಳು
6,000 ಪಂಚಾಯಿತಿಗಳು ಮತ್ತು ಈ 25-30 ಗ್ರಾಮೀಣ ಭಾಗದ ಜಿಲ್ಲೆಗಳು, ಜಿಲ್ಲಾ ಕೇಂದ್ರಗಳು ಇವು ಅಸ್ತಿತ್ವದಲ್ಲೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಯಾಕೆ ನಡ್ಕೊಳ್ತಾ ಇವೆ? ಇದನ್ನು ಪ್ರಶ್ನೆ ಮಾಡೋದಕ್ಕೋಸ್ಕರನೇ ಈ ದಿನ .com ಇದೆ. ಈ ದಿನ .com ಸ್ಪಷ್ಟವಾಗಿ ದ್ವೇಷ ರಾಜಕಾರಣದ ವಿರುದ್ಧ ತನ್ನ ನಿಲುವನ್ನು ಹೊಂದಿದೆ, ಶೋಷಿತ ಸಮುದಾಯಗಳ ಪರವಾಗಿ ನಿಲುವು ತೆಗೆದುಕೊಂಡಿದೆ. ಮಾತ್ರ ಅಲ್ಲ, ಈ ಎಲ್ಲ ಕಾರಣಗಳಿಂದಾಗಿ ನಾನು ಮತ್ತೊಮ್ಮೆ ಹೇಳ ಬಯಸ್ತೀನಿ, ನಾವು ಈ ರಾಜ್ಯದ ಹಿಂದುಳಿಸಲ್ಪಟ್ಟ ಜಿಲ್ಲೆಗಳ ಬಗ್ಗೆ, ಹಳ್ಳಿಗಳ ಬಗ್ಗೆ, ಸಮುದಾಯಗಳ ಬಗ್ಗೆ, ಅದರ ಪರವಾಗಿ ನಾವು ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ಬೇಕು ಅಂತಲೇ ನಾವು ಅಂದ್ಕೊಂಡಿದ್ದೀವಿ. ಇಲ್ಲದೇ ಇದ್ದರೆ DM ನಂಜುಂಡಪ್ಪ ವರದಿ ಬಂದ ಮೇಲೆ 371J ಅನುಷ್ಠಾನ ಆದಮೇಲೆ KKRDBಗೆ ಪ್ರತಿ ಬಜೆಟ್ನಲ್ಲೂ ಈ ಪ್ರಮಾಣದ ಅನುದಾನ ನಿಗದಿ ಆದಮೇಲೂ ಕೂಡ ಈ ಎಲ್ಲ ಭಾಗ ಯಾಕೆ ಇನ್ವಿಸಿಬಲ್ ಆಗಿದೆ, ಯಾಕೆ ಕಾಣಿಸ್ತಾ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ನಾವು ಮತ್ತೆ ಮತ್ತೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದೇ ಕಾರಣದಿಂದಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಕಲಬುರಗಿಲಿ ಮಾಡ್ತಿರೋದು ಮಾತ್ರ ಅಲ್ಲ, ಇವತ್ತು ಈಗಾಗಲೇ ನೀವು ಕೇಳಿದಂಥ ಕಡಕೋಳ ಮಡಿವಾಳೇಶ್ವರ ಭಜನಾ ಸಂಘದ ತತ್ವಪದ ಇರ್ಬೋದು, ಮಧ್ಯಾಹ್ನ ಏಕತಾರಿ ಪದ ಇರ್ಬೋದು, ಬೀದರ್ ಜಿಲ್ಲೆ ಔರಾದ್ ತಾಲೂಕಿನ ಚಟ್ನಾಳ ಗ್ರಾಮದ ಮಹಿಳೆಯರಿಂದ ನೀವು ನೋಡಲಿಕ್ಕಿರುವಂಥ ಕೋಲಾಟ ಇರ್ಬೋದು, ಏಕತಾರಿ ಪದ ಇರ್ಬೋದು, ಇವೆಲ್ಲವೂ ಕೂಡ ನಾವು ಉದ್ದೇಶಪೂರ್ವಕವಾಗಿ ಈ ಭಾಗದ ಚರಿತ್ರೆ ಮತ್ತು ಸಂಸ್ಕೃತಿಯ ಹಿರಿಮೆಯನ್ನು ನಾವು ಇಲ್ಲಿ ಮುಂದೆ ಇಡಬೇಕು ಅನ್ನೋ ಕಾರಣಕ್ಕಾಗಿಯೇ ಆಯೋಜಿಸಿದ್ದೀವಿ. ಅದೇ ಕಾರಣದಿಂದಾಗಿ ಮಧ್ಯಾಹ್ನ ರಿಷಿಕೇಶ್ ಬಹದ್ದೂರ್ ದೇಸಾಯಿ ಅವರು ಕಲ್ಯಾಣ ಕರ್ನಾಟಕದ ಚರಿತ್ರೆ ಮತ್ತು ಸಂಸ್ಕೃತಿಯ ಹಿರಿಮೆ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಅದಾದಮೇಲೆ ಒಂದು ಪ್ಯಾನಲ್ ಚರ್ಚೆ ಇರುತ್ತೆ. ಆ ಪ್ಯಾನಲ್ ಚರ್ಚೆಯಲ್ಲೂ ಕೂಡ ಏಕೀಕರಣದ ಸಂದರ್ಭದಿಂದ ಇಲ್ಲಿ ತನಕ 371J ಆಗೋ ತನಕ ಏನಾಯಿತು ಮತ್ತು 371Jಗೆ ನಡೆದಂಥ ಹೋರಾಟ ಏನು, ಅಲ್ಲಿಂದ ಮುಂದಕ್ಕೇನು ಅನ್ನೋದ್ರ ಬಗ್ಗೆ 3 ಜನ ಮಾತಾಡ್ತಾರೆ. ನಾವು 2023 ಆಗಸ್ಟ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ್ವಿ. ಆ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಅಂದರೆ ಕರ್ನಾಟಕ ಏಕೀಕರಣದ ಬಗ್ಗೆ PhD ಮಾಡಿದಂಥ ಸ್ವಾತಿ ಶಿವಾನಂದ್ ಅವರು ಮಧ್ಯಾಹ್ನ ಅವರ ವಿಡಿಯೋ ಇಲ್ಲಿ ಪ್ರದರ್ಶನ ಆಗುತ್ತೆ. ಅವ್ರು ಮಾತಾಡ್ತಾ ಹೇಳಿದ್ರು, ಈ ಮೈಸೂರು ರಾಜ್ಯ ಏನಿತ್ತು, ಮೈಸೂರು ರಾಜ್ಯ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕವನ್ನು ಒಳಗೊಳ್ಬೇಕಾದ್ರೆ ಒಂದು ಕಮಿಟಿ ನೇಮಕ ಮಾಡ್ತು, ಶೇಷಾದ್ರಿ ಕಮಿಟಿ ಅಂತ ಅದರ ಹೆಸರು. ಆ ಶೇಷಾದ್ರಿ ಕಮಿಟಿ ಏನು ಹೇಳುತ್ತೆ ಅಂದರೆ, ಮೈಸೂರು ರಾಜ್ಯಕ್ಕಿಂತ ಮುಂಬೈ ಕರ್ನಾಟಕ ಶಿಕ್ಷಣದಲ್ಲಿ ಮುಂದೆ ಇದೆ ಅಂತ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ನೀವು ಹೈದರಾಬಾದ್ ಕರ್ನಾಟಕವನ್ನು ಒಳಗೊಳ್ಳದೇ ಇದ್ದರೆ ನಿಮಗೊಂದು ಆಹಾರ ಸ್ವಾವಲಂಬನೆಯೇ ಸಾಧ್ಯ ಆಗಲ್ಲ. ನಿಮ್ಮ ಕೃಷಿಯ ವಿಸ್ತರಣೆ ಮಾಡಬೇಕು ಅಂದರೆ ನೀವು ಹೈದರಾಬಾದ್ ಕರ್ನಾಟಕವನ್ನು ಒಳಗೊಳ್ಳಬೇಕು ಅಂತ ಹೇಳ್ತದೆ. ಅಂದರೆ ಬೆಂಗಳೂರು ಕೇಂದ್ರಿತವಾಗಿ ಇವತ್ತು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾವು ಈ ರಾಜ್ಯಕ್ಕೆ ಊಟ ಆಗ್ತಾ ಇರೋದ್ರಲ್ಲಿ ಕಲ್ಯಾಣ ಕರ್ನಾಟಕದ ಪಾತ್ರ ಇದೆ, ಕೃಷ್ಣ ಮತ್ತು ತುಂಗಭದ್ರಾ ನದಿ ಪಾತ್ರದ ಜನರದು ದುಡಿಮೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಲ್ವಾ ಅನ್ನೋದು ಪ್ರಶ್ನೆ. ಈ ದಿನ ಓದುಗರ ಸಮಾವೇಶ ಅದು ನಮ್ಮ ಓದುಗರನ್ನು, ನಮ್ಮ ಬಳಗವನ್ನು ಒಂದೆಡೆ ಸೇರಿಸೋದ್ರ ಜೊತೆಗೆ ಇಂಥ ಎಲ್ಲ ವಿಚಾರಗಳನ್ನು ಚರ್ಚೆಗೆ ತೆಗೆದುಕೊಳ್ಬೇಕು ಅನ್ನೋದು ನಮ್ಮ ಅನಿಸಿಕೆ. ಈ ಎಲ್ಲ ಕಾರಣಗಳಿಂದಾಗಿ ನಾವಿಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡು ಮಧ್ಯಾಹ್ನದ ಕಾರ್ಯಕ್ರಮದ ನಂತರ ಸಮಾರೋಪ ಭಾಷಣ ಮಾಡೋದಕ್ಕೆ ಬಹುಭಾಷಾ ನಟ ಪ್ರಕಾಶ್ ರೈ ಅವರು ಬರ್ತಾರೆ. ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು BR ಪಾಟೀಲ್ರು ಸಂಜೆ ಸಮಾರೋಪ ಗೋಷ್ಠಿಯ ಅಧ್ಯಕ್ಷತೆ ವಹಿಸ್ಲಿಕ್ಕಿತ್ತು. ಬೆಳಗ್ಗೆ ನಾವು ಬನ್ನಿ ಅಂತ ಅವ್ರನ್ನ ಕೇಳ್ಕೊಂಡ್ವಿ, ಅವ್ರು ಬಂದಿದ್ದಾರೆ. ಅವರು ಇಲ್ಲಿ ಇರ್ತಕ್ಕಂಥದ್ದು ಯಾಕಂದರೆ ಈ ದಿನ .com ಥರದ ಮಾಧ್ಯಮ ಸಂಸ್ಥೆಯ ಜೊತೆಗೆ ನೈತಿಕವಾಗಿ ಮತ್ತು ಇದರ ಆಶಯಗಳ ಜೊತೆಗೆ ನಿಲ್ಲೋದಕ್ಕೆ ಬೇಕಿರತಕ್ಕಂಥ ಪ್ರಾಮಾಣಿಕತೆ ಮತ್ತು ಸೈದ್ಧಾಂತಿಕ ದೃಷ್ಟಿಕೋನ ಇರತಕ್ಕಂಥ ಹಿರಿಯ ರಾಜಕಾರಣಿ BR ಪಾಟೀಲ್ರು. ನಾನು ಧನ್ಯ ರಾಜೇಂದ್ರನ್ ಅವ್ರಿಗೆ ಅವ್ರ ಬಗ್ಗೆ ಹೇಳಿದೆ, ಹಿ ಸ್ಟಿಲ್ ರಿಮೈನ್ಸ್ ಅ ಸೋಷಿಯಲಿಸ್ಟ್ ಅಂತ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಧನ್ಯ ರಾಜೇಂದ್ರನ್ ಅವರು ಕರ್ನಾಟಕದ ಧೀಮಂತ ಪತ್ರಕರ್ತೆಯರಲ್ಲಿ ಒಬ್ಬರು. ತಾವೇ ಸ್ವತಃ ಆರಂಭಿಸಿರ್ತಕ್ಕಂಥ ದಿ ನ್ಯೂಸ್ ಮಿನಿಟ್ ಅನ್ನುವಂಥ ಒಂದು ಇಂಗ್ಲೀಷ್ ಸಂಸ್ಥೆ, ನಿಜವಾದಂಥ ಒಂದು ಜರ್ನಲಿಸಮ್ನ ಮಾಡ್ತಾ ಇರ್ತಕ್ಕಂಥ ಒಂದು ಮುಖ್ಯವಾದಂಥ ಸಂಸ್ಥೆ. ಅವರ ಜೊತೆಗೆ ಸೇರಿನೇ ಈ ದಿನ .com ಒಂದು ಕೊಲಾಬರೇಟಿವ್ ಎಫರ್ಟ್ಸ್ನ ನಾವು ಮಾಡಿದ್ದೀವಿ. ಅವ್ರ ಜೊತೆಗೆ ಜಂಟಿಯಾಗಿ ಒಂದು ಸೌಜನ್ಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀರ್ಪು ಬಂದ ಮೇಲೆ ಈ ನ್ಯೂಸ್ ಮಿನಿಟ್ ಮತ್ತು ಈ ದಿನ .com ಜಂಟಿಯಾಗಿ ಮೊಟ್ಟ ಮೊದಲಿಗೆ ಈ ದಿನ ಸೌಜನ್ಯ ವಿಚಾರದಲ್ಲಿ ವಿಡಿಯೋ ಮಾಡಿ ಅದನ್ನು ಮತ್ತೆ ಚರ್ಚೆಗೆ ತೊಗೊಂಬರೋದ್ರೊಳಗಡೆ ನಮ್ಮ ಇಬ್ಬರ ಜಂಟಿ ಪ್ರಯತ್ನ ಇದೆ. ಅದೇ ರೀತಿಯಲ್ಲಿ ಮಣಿಪುರದಲ್ಲಿ ಏನು ಒಂದು ಜನಾಂಗೀಯ ಸಂಘರ್ಷ ಮತ್ತು ಹತ್ಯಾಕಾಂಡ ನಡೀತಿದೆ, ಆ ವಿಚಾರದಲ್ಲೂ ಕೂಡ ನ್ಯೂಸ್ ಮಿನಿಟ್ ಮತ್ತು ಈ ದಿನ .com ಜೊತೆ ಸೇರಿ ಕೆಲಸ ಮಾಡಿದೆ. ಹಾಗಾಗಿ ಧನ್ಯ ರಾಜೇಂದ್ರನ್ ಅವ್ರಿಗೇನೆ ನಾವು ಇಲ್ಲಿ ಬರಬೇಕು ಅಂತ ಕೇಳಿದ್ವಿ. ಧನ್ಯ ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಡೆಯದಾಗಿ ಈ ಸಂಸ್ಥೆ ಈ ದಿನ .com ಸಂಸ್ಥೆ ಏನಿದೆ, ಇದು ಸ್ಪಷ್ಟವಾಗಿ ದ್ವೇಷ ರಾಜಕಾರಣದ ವಿರುದ್ಧ, ಕೋಮುವಾದಿ ರಾಜಕಾರಣದ ವಿರುದ್ಧ, ಮತೀಯರ ರಾಜಕಾರಣದ ವಿರುದ್ಧ ನಿಲುವನ್ನು ತೆಗೆದುಕೊಂಡಿದೆ.
ಈ ನಿಲುವು ನಮ್ಮದು ಅಚಲವಾಗಿರುತ್ತೆ. ಮುಂದಕ್ಕೂ ಕೂಡ ನಾವು BJP ಮತ್ತು RSS ಏನಿದೆ ಇದು ಈ ದೇಶವನ್ನು, ಈ ದೇಶದ ಗಣರಾಜ್ಯವನ್ನು ದುರ್ಬಲಗೊಳಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದೆ ಅದರ ವಿರುದ್ಧ ನಾವು ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಳ್ತೀವಿ. ಅದೇ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಬಗ್ಗೆ ಏನು ಉದಾರವಾಗಿರೋದಿಲ್ಲ. ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಇದು ಮಾಡುವಂಥ ನೀತಿಗಳ ಬಗ್ಗೆ ಕೂಡ ನಾವು ಅಷ್ಟೇ ನಿಷ್ಠುರವಾದಂಥ ನಿಲುವನ್ನು ತೆಗೆದುಕೊಳ್ತೀವಿ. ಹೊರಗಡೆ ನಾವೇನೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ಚಿತ್ರಣ ಇದೆ. ಆ ಒಂದು ಚಿತ್ರದ ಗ್ಯಾಲರಿಯನ್ನು ನೀವು ನೋಡ್ಬೋದು. ಅದರೊಳಗಡೆ ನಮ್ಮ ಸಂಪಾದಕೀಯ ಮಂಡಳಿ, ಅದರಲ್ಲೂ ಕೂಡ ನಮ್ಮ ಹಿರಿಯ ಗೌರವ ಸಂಪಾದಕರಾದಂಥ ಉಮಾಪತಿಯವರು ಮತ್ತು ನಮ್ಮ ಸಂಪಾದಕರಾದಂಥ ಬಸವರಾಜ್ ಮೇಗಲಕೇರಿ ಅವರು ಬರೆದಿರುವಂಥ ಕಟುವಾದ ಸಂಪಾದಕೀಯಗಳನ್ನು ನೀವಲ್ಲಿ ನೋಡ್ಬೋದು. ಅವರಿಬ್ಬರೂ ಕೂಡ ಕರ್ನಾಟಕದಲ್ಲಿ ಕಳೆದ ಒಂದು 30 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಪತ್ರಿಕೋದ್ಯಮದಲ್ಲಿ ಇರ್ತಕ್ಕಂಥವ್ರು ಮತ್ತು ಈ ಸಂಸ್ಥೆಯನ್ನು ಮಾರ್ಗದರ್ಶನ ಮಾಡ್ತಾ ಇರುವಂಥವ್ರು ಮತ್ತು ಇದಕ್ಕೊಂದು ನೈತಿಕ ಶಕ್ತಿಯನ್ನು ತಂದುಕೊಟ್ಟಿರುವಂಥವ್ರು. ಅವರ ಮಾರ್ಗದರ್ಶನದಲ್ಲಿ ನಾವು ಇದರಲ್ಲಿ ಈ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡಿದ್ದೀವಿ. ಮೊನ್ನೆ ಕಳೆದ ಒಂದು 15-20 ದಿನದಿಂದ ಈ ರಾಜ್ಯದ ಬಹುತೇಕ ಮಾಧ್ಯಮಗಳು ಮುಖ್ಯಮಂತ್ರಿ ಸೀಟ್ ಮೇಲೆ ಯಾರು ಕೂರ್ತಾರೆ ಅನ್ನೋದನ್ನೇ 24 ಗಂಟೆ ಪ್ರಸಾರ ಮಾಡ್ತಾ ಇರಬೇಕಾದ್ರೆ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ರಾಯಚೂರಿನ ಮಹಿಳೆಯರು ಮದ್ಯಪಾನದ ವಿರುದ್ಧ ಹೋರಾಟ ಮಾಡ್ತಿದ್ರ ಮೇಲೆ ನಮ್ಮ ಫೋಕಸ್ ಇತ್ತು. ಮತ್ತು ನವೆಂಬರ್ 26ನೇ ತಾರೀಕಿನ ದಿನ ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಈ ರಾಜ್ಯದ ಉದ್ದಗಲದಿಂದ ಬಂದಂಥ ರೈತರು ಮತ್ತು ಕಾರ್ಮಿಕರು ಮತ್ತು ಮಹಿಳೆಯರು ಏನಿತ್ತು ಅವರ ಸಮಸ್ಯೆಗಳ ಬಗ್ಗೆ ನಾವು ಕೇಂದ್ರೀಕರಿಸಿದ್ವಿ. ನಾವು ಈ ಮಾಧ್ಯಮಗಳಲ್ಲಿ ಈ ಪ್ರಶ್ನೆಯನ್ನು ಎತ್ತೋ ಕೆಲಸವನ್ನು ನಾವು ಮುಂದುವರಿಸ್ತೀವಿ. ಅಂದರೆ ಮುಖ್ಯಮಂತ್ರಿ ಸೀಟ್ ಮೇಲೆ ಯಾರು ಕೂರ್ತಾರೆ ಬಿಡ್ತಾರೆ ಅನ್ನೋದು 24 ಗಂಟೆ ನಾವು ತೋರಿಸೋದಾದರೆ, ಜೈಲಿನಲ್ಲಿರ್ತಕ್ಕಂಥ ಸಿನಿಮಾ ನಟ ಏನು ತಿಂತಾನೆ ಏನು ತಿನ್ನಲ್ಲ ಅನ್ನೋದ್ರ ಬಗ್ಗೆ ನಾವು 24 ಗಂಟೆ ಮಾತಾಡೋದಾದರೆ, ಅತ್ಯಂತ ಕ್ಷುಲ್ಲಕ ಸಂಗತಿಗಳ ಬಗ್ಗೆ ನಾವು ಮಾತಾಡೋದಾದರೆ ಆಗ ನಮಗೆ ರೈತರ ಬಗ್ಗೆ ಮಾತಾಡೋಕ್ಕೆ ಸಮಯ ಇರೋದಿಲ್ಲ. ನಮಗೆ ಕಾರ್ಮಿಕರ ಬಗ್ಗೆ, ಈ ರಾಜ್ಯದ ದೀನದಲಿತ ಶೋಷಿತ ಸಮುದಾಯಗಳ ಬಗ್ಗೆ, ಈ ರಾಜ್ಯದ ಮಹಿಳಾ ಸಂಕುಲ ಏನು ಕೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮಗೆ ಪುರ್ಸೊತ್ತಿರೋದಿಲ್ಲ, ಸಮಯ ಇರೋದಿಲ್ಲ. 24 ಗಂಟೆನೂ ನಾವು ಇಂಥ ಕ್ಷುಲ್ಲಕವಾದಂಥ ಕ್ಷುದ್ರವಾದಂಥ ಸಂಗತಿಗಳ ಬಗ್ಗೆನೇ ಮಾತಾಡ್ತಾ ಇದ್ರೆ, ಆದರೆ ಈದಿನ.com ಮತ್ತು ಈದಿನ.com ಮಾತ್ರ ಅಲ್ಲ, ನಮ್ಮ ಥರದ ಸಂಸ್ಥೆಗಳು ಈ ರಾಜ್ಯದಲ್ಲಿ ಅಸಲಿ ವಿಚಾರಗಳನ್ನು ಸುದ್ದಿ ಮಾಡೋದು, ವಿಶ್ಲೇಷಣೆ ಮಾಡೋದನ್ನು ಮುಂದುವರಿಸ್ತಾ ಇರ್ತೀವಿ. ಗುಲ್ಬರ್ಗಾದಲ್ಲಿ ನಡೀತಾ ಇರತಕ್ಕಂಥ ಈ ಓದುಗರ ಸಮಾವೇಶ ಮತ್ತು ಈ ಓದುಗರ ಸಮಾವೇಶಕ್ಕೆ ಇಲ್ಲಿನ ಸ್ವಾಗತ ಸಮಿತಿ ಮತ್ತು ಇಲ್ಲಿನ ಹಿರಿಯರು ಮತ್ತು ತಾವೆಲ್ಲರೂ ಯಾವ ರೀತಿಯಾದಂಥ ಬೆಂಬಲವನ್ನು ಕೊಟ್ಟಿದ್ದೀರಿ, ಅದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಮತ್ತು ಮುಂದಿನ 1 ವರ್ಷದಲ್ಲಿ ನಾವು ಇನ್ನಷ್ಟು ಗಟ್ಟಿಯಾಗಿ ಈ ಕೆಲಸವನ್ನು ಮಾಡ್ತಾ ಮುಂದುವರಿಸ್ತೀವಿ. ಆದರೆ ಇದಕ್ಕೆ ಇಲ್ಲಿ ತನಕ ನಾವು ಈ ರೀತಿಯಲ್ಲಿ ಬಹಿರಂಗವಾಗಿ ಸಮಾವೇಶಗಳಲ್ಲಿ ನಿಮ್ಮ ಹತ್ರ ಒಂದು ಸಹಾಯ ಕೇಳಿರಲಿಲ್ಲ. ಈ ಸರಿಯಿಂದ ಆ ಸಹಾಯ ಕೇಳಬೇಕಂತ ಇದ್ದೀವಿ. ಈ ಥರದ ಒಂದು ಸಂಸ್ಥೆ ಜನಪರವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ಸುದ್ದಿನೂ ಕೊಡಬೇಕು ಅಂದರೆ ಅದಕ್ಕೆ ದುಡ್ಡು ಕೂಡ ಬೇಕಾಗುತ್ತೆ. ಅದಿಲ್ಲದೆ ಅಂಥದ್ದೊಂದು ಸಂಸ್ಥೆ ಇರಬೇಕು, ಆದರೆ ದುಡ್ಡನ್ನು ಯಾರೋ ಕೊಡಬೇಕು ಅಂದರೆ ಆ ದುಡ್ಡನ್ನು ಕೊಡುವ ಯಾರಿಗೋ ನಾವು ನಿಷ್ಠರಾಗಿರಬೇಕಾಗುತ್ತೆ. ನಾವು ಈ ರಾಜ್ಯದ ಓದುಗರಿಗೆ, ಈ ರಾಜ್ಯದ ಜನರಿಗೆ ನಿಷ್ಠರಾಗಿರಬೇಕು ಅಂತಂದರೆ ಈ ರಾಜ್ಯದ ಜನ ಸುದ್ದಿ ಉಚಿತವಾಗಿ ಸಿಗೋದ್ರ ಬಗ್ಗೆ ಮಾತ್ರ ಒಂದು ಅಭ್ಯಾಸ ಆಗಿದೆ. ಇಲ್ಲ, ಆ ಅಭ್ಯಾಸವನ್ನು ನಾವು ದಾಟಬೇಕಿದೆ. ನಿಮ್ಮಿಂದ ನಾವು ಹಣ ಕೇಳ್ತಾ ಇದ್ದೀವಿ. ನನ್ನನ್ನು ಮತ್ತು ಬಸವರಾಜ್ ಅವ್ರನ್ನ ಹೊರಗಡೆ ನಿಲ್ಲಿಸಿ ನಮ್ಮ ಜೊತೆಗೆ ದೀರ್ಘವಾಗಿ ಮಾತಾಡಿದಂಥ 77 ವರ್ಷದ ಹಿರಿಯರು ಕೇಳಿದ್ರು, ನಿಮಗೆ ನಾನು ದುಡ್ಡು ಕೊಡಬೇಕು ನಿಮ್ಮ ಸಂಸ್ಥೆಗೆ, ಎಲ್ಲಿ ಕೊಡೋದು ಅಂತ ನಾವು ಕೇಳಿದ್ವಿ. ಅವ್ರಿಗೆ ಹೇಳಿದ್ವಿ, ಇಲ್ಲಿ ನೋಡಿ ಈ QR ಕೋಡ್ನ ನೀವು ಸ್ಕ್ಯಾನ್ ಮಾಡ್ಬೋದು ಅಂತ. ನನಗೆ QR ಕೋಡ್ ಸ್ಕ್ಯಾನ್ ಮಾಡೋಕ್ಕೆ ಹೆದರಿಕೆ, ನನಗೆ ಅದ್ರಲ್ಲಿ ಮಾಡೋಕ್ಕೆ ಬರಲ್ಲ, ನಾನು ಯಾವ ರೀತಿಯಲ್ಲಿ ದುಡ್ಡು ಕೊಡಬೇಕು ಅಂತ ಅವ್ರು ಹೇಳಿದ್ರು. ನಾನು ಅವರನ್ನು, ತಮ್ಮೆಲ್ಲರನ್ನೂ ಕೇಳ್ತೀವಿ, ನೀವು ನಮಗೆ ಈ ಸಂಸ್ಥೆ ಸ್ವಾವಲಂಬಿಯಾಗಿ ನಡಿಬೇಕು ಅಂದರೆ ಈ ರಾಜ್ಯದ ಓದುಗರು ಇದಕ್ಕೆ ಹಣ ಕೊಡಬೇಕು. ನೀವು ಇದಕ್ಕೆ ಹಣ ಕೊಡಿ. ನಿಮಗೆ QR ಕೋಡ್ ಮೂಲಕನಾದರೂ ಕೊಡಿ, ಹೇಗಾದರೂ ಕೊಡಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ಮಾತ್ರ ಅಲ್ಲ, ನಾವು ಕೇಳ್ತಾ ಇರೋದು ಕರ್ನಾಟಕದ 1 ಲಕ್ಷ ಜನ ತಿಂಗಳಿಗೆ 25 ರೂಪಾಯಿ ಮಾತ್ರ ಕೊಟ್ಟರೆ ನಿಮ್ಮ ಪರವಾಗಿ ಬಡಿದಾಡುವ, ಈ ರಾಜ್ಯದ ಶೋಷಿತ ಸಮುದಾಯಗಳ ಪರವಾಗಿ, ಶೋಷಿತ ಪ್ರದೇಶಗಳ ಪರವಾಗಿ ಬಡಿದಾಡುವ, ಅಭಿಪ್ರಾಯ ರೂಪಿಸ್ತಕ್ಕಂಥ ಮತ್ತು ಸರ್ಕಾರ ಯಾರೇ ಇರಲಿ ಅವರನ್ನು ಎಚ್ಚರಿಸ್ತಕ್ಕಂಥ ಕೆಲಸ ಮಾಡುವಂಥ ಒಂದು ಮಾಧ್ಯಮ ಸಂಸ್ಥೆಗೆ ನೀವು ಮಾಲೀಕರಾಗ್ತೀರಾ. ನೀವು ಮಾಲೀಕರಾಗಬೇಕು ಅಂದರೆ ನೀವು ಕಾಸು ಕೊಡಬೇಕು. ನೀವು ಅದನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ನಾವು ಕೇಳ್ತಾ ಇದ್ದೀವಿ. ಅಂಥದಕ್ಕೂ ಆ ರೀತಿಯಲ್ಲಿ ಇದು ಸ್ವಾವಲಂಬಿ ಆಗೋದಕ್ಕೆ ಬೇಕಿರುವಂಥ ಒಂದು ಹೆಜ್ಜೆಯನ್ನು ಕೂಡ ಗುಲ್ಬರ್ಗಾ ಸಮಾವೇಶದಿಂದ ನಾವು ಆರಂಭಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ನೀವು ನಮ್ಮ ಜೊತೇಲಿ ಇರ್ತೀರಿ ಅನ್ನೋಂಥ ವಿಶ್ವಾಸ ನಮಗಿದೆ. ಸೊ ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಸಂಜೆವರೆಗೂ ನೀವು ಇಲ್ಲೇ ಇದ್ದು ಈ ಕಾರ್ಯಕ್ರಮವನ್ನು ನೋಡಿ ನಿಮ್ಮದಾಗಿಸ್ಕೊಳ್ಳಿ ಮತ್ತು ಈ ದಿನದ ಮಾಲೀಕರಾಗಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.